ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್. ಡಿಸೆಂಬರ್ 13 ಪೂರ್ಣ ಸಂತೆ ಮುಗಿಸ್ಕೊಂಬಂದೆ. ಮಂಡೆಗೆ ನೋಡಿ ಇಷ್ಟೊಂದು ರೆಡಿ ಮಿಕ್ಸ್ ಚಕ್ಲಿ ಹಿಟ್ಟು, ಹಾಗೆ ಎನರ್ಜಿ ಡ್ರಿಂಕು, ರೆಡಿ ಮಿಕ್ಸ್ ಅವಲಕ್ಕಿ, ಹಾಗೆ ಡಯಾಶ್ಯೂರು ಮತ್ತು ಬೋನ್ ಸೆಟ್ಟರ್ ಚಟ್ನಿ ಪುಡಿ ಆರ್ಡರ್ ಇತ್ತು. ಬಟ್ ಬೋನ್ ಸೆಟ್ಟರ್ ಚಟ್ನಿ ಪುಡಿ ಕಂಪ್ಲೀಟಾಗಿ ಖಾಲಿ ಆಗಿರೋದ್ರಿಂದ ಇಷ್ಟು ಆರ್ಡರ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಹಾಯ ಆರೈಕೆ ಹೀಗೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಕಸ್ಟಮರ್ಸ್ ಡಿಮ್ಯಾಂಡ್ ಮೇಲೆ ದೀಕ್ಷಾ ಎಂಟರ್ಪ್ರೈಸಸ್ ಅವರ ರೆಡಿ ಮಿಕ್ಸ್ ಸೇವ್ ಮಿಕ್ಸ್ನ ಉಪಯೋಗಿಸ್ಕೊಂಡು ಗರಿಗರಿಯಾದ ಕ್ರಿಸ್ಪಿಯಾದ ಸೇವ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವತ್ತು ನಾನು ಪ್ಲೇನ್ ಸೇವ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 2 ಸಣ್ಣ ಬಟ್ಲಷ್ಟು ದೀಕ್ಷಾ ಎಂಟರ್ಪ್ರೈಸಸ್ನ ಸೇವ್ ಮಿಕ್ಸ್ನ ತಗೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆನ ಕಾಯಿಸಿ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನಷ್ಟು ಅಜ್ವಾನನ ಚೆನ್ನಾಗಿ ಕೈಯಲ್ಲಿ ರಬ್ ಮಾಡಿ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ನಾವು ಅಜ್ವಾನನ ರಬ್ ಮಾಡಿ ಹಾಕೋದ್ರಿಂದ ಅದು ಫ್ಲೇವರು ಎನ್ಹಾನ್ಸ್ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡಿ ಫಸ್ಟು 1 ಸ್ಪೂನಲ್ಲಿ ಕಲಸಿ, ಯಾಕಂದರೆ ಬಿಸಿ ಎಣ್ಣೆ ಹಾಕಿರ್ತೀವಲ್ಲ, ಎಣ್ಣೆ ಬದಲು ನೀವು ಬೆಣ್ಣೆ ಸಹ ಉಪಯೋಗಿಸ್ಕೋಬೋದು. ಆಮೇಲೆ ಕೈಯಲ್ಲಿ ಚೆನ್ನಾಗಿ ಅದನ್ನ ಕಲಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು. ತುಂಬ ಎನರ್ಜಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಲೈಟಾಗಿ ಸಾಫ್ಟಾಗಿ ಇದನ್ನು ಕಲಿಸ್ಕೋಬೇಕು. ನೋಡಿ, ಈ ಥರ ಇದು ಮುಟ್ಟಿದ್ರೆ ಸಾಫ್ಟಾಗಿ ಫೀಲ್ ಆಗಬೇಕು. ಇದಕ್ಕೆ ನಾವು ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ರೆ ಖಾರ ಸೇವ್ ಆಗುತ್ತೆ. ಇಲ್ಲ ಕರಿದ ತಕ್ಷಣ ಬಿಸಿ ಬಿಸಿ ಇರೋವಂತಹ ಸೇವ್ ಮೇಲೆ ಖಾರದ ಪುಡಿ ಮತ್ತು ಗರಂ ಮಸಾಲಾನ ಪುಡಿನ ಉದುರಿಸಿದ್ರೆ ಅದು ಒಂದು ಫ್ಲೇವರ್ ಕೊಡುತ್ತೆ. ಚಕ್ಲಿ ಒಳ್ಳನ್ನು ತೊಳ್ಕೊಂಡು ಅದನ್ನು ಒರೆಸಿ, ಸೊ ಅದಕ್ಕೆ ನಾವು ಈ ಸೇವ್ ಪ್ಲೇಟನ್ನು ಹಾಕ್ಕೊಂಡು ಅದಕ್ಕೆ ಎಣ್ಣೆನ ಸ್ಮಿಯರ್ ಮಾಡಬೇಕು. ಸೊ ಇನ್ನೂ ನಾನು ಬಾಣಲಿ ಕಾಯಕ್ಕಿಟ್ಟಿಲ್ಲ, ಅದರಲ್ಲಿರುವಂಥ ಎಣ್ಣೆನೇ ನಾನು ಚಕ್ಲಿ ಒಳ್ಳಿಗೆ ಚೆನ್ನಾಗಿ ಸ್ಮಿಯರ್ ಮಾಡ್ತಾಯಿದ್ದೀನಿ. ಈ ರೀತಿ ನಾವು ಫಸ್ಟೇ 1 ಸಲ ಎಣ್ಣೆನ ಹಚ್ಚೋದ್ರಿಂದ ಸೇವ್ ತುಂಬ ಈಸಿಯಾಗಿ ಸ್ಲೈಡ್ ಆಗುತ್ತೆ. ಎಣ್ಣೆ ಹಚ್ಚಿದ ಮೇಲೆ ಈ ಥರ ಚಕ್ಲಿ ಒಳ್ಳಿಗೆ ಡೋನ ಫಿಲ್ ಮಾಡಬೇಕು. ಫಿಲ್ ಮಾಡಿದ್ಮೇಲೆ ನಾನಿವಾಗ ಎಣ್ಣೆನ ಕಾಯಕ್ಕಿಡ್ತಾ ಇದ್ದೀನಿ. ಸಣ್ಣ ಬಾಣಲಿನ ತೊಗೊಂಡಿದ್ದೀನಿ. ದೊಡ್ಡ ಬಾಣಲಿ ತೊಗೊಂಡ್ರೆ ನೀವು 2-3 ಸೇವನ್ನ ಒಟ್ಟೊಟ್ಟಿಗೆ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣ ಬಾಣಲಿ ತೊಗೊಂಡು ಆ ಬಾಣಲಿ ತುಂಬ ಒಂದು ದೊಡ್ಡ ಸೇವನ್ನು ಹಾಕ್ತೀನಿ. ಆಯಿಲ್ ಚೆನ್ನಾಗಿ ಕಾದಿದೆಯಾ ಅಂತ ಟೆಸ್ಟ್ ಮಾಡೋಕ್ಕೆ ಒಂದು ಸ್ವಲ್ಪ ಡೋನ ಪಿಂಚ್ ಮಾಡಿಬಿಟ್ಟು ನಾನು ಆಯಿಲಲ್ಲಿ ಹಾಕ್ತಾಯಿದ್ದೀನಿ. ಅದು ಹಾಕಿದ ತಕ್ಷಣ ಮೇಲೆ ಬಂದರೆ ಆಯಿಲು ಹದವಾಗಿ ಕಾದಿದೆ ಅಂತ. ಇದು ಸ್ವಲ್ಪ ನಿಧಾನಕ್ಕೆ ಬಂತು, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ನಾನು ಇವಾಗ ಸೇವನ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಆಗುತ್ತೋ ಹಾಗೆ, ಅಂದರೆ ಒಂದ್ರ ಮೇಲೆ ಒಂದು ಹಾಕೋದಕ್ಕಿಂತ ಅದರ ಸುತ್ತಕೊಂಡು ನಾವು ಬಂದು ಹಾಕಿದ್ರೆ ಅದು ಚೆನ್ನಾಗಿ ಬೇಯುತ್ತೆ. ಚಕ್ಲಿನ ಹೇಗೆ ನಾವು ರೌಂಡಾಗಿ ಸುತ್ತಿ ಹಾಕ್ತೀವೋ ಅದೇ ಥರ ಸೇವನ್ನ ನಾವು ಡೈರೆಕ್ಟಾಗಿ ಬಾಣಲಿನಲ್ಲೇ ಹಾಕಬೇಕು. ಸೊ ಅದರಿಂದ ಅದು ಬೇಗ ಬೇಯುತ್ತೆ. ಮತ್ತು ಹಾಕಬೇಕಾದ್ರೆ ನಾವು ಉರಿನ ಸಿಮ್ಮಲ್ಲಿ ಇಟ್ಟು ಹಾಕೋದ್ರಿಂದ ಅದರ ಎಣ್ಣೆ ಕಾವು ಜಾಸ್ತಿ ಕೈಗೆ ತಾಗೋದಿಲ್ಲ. ಹಾಕಿದ ತಕ್ಷಣ ನಾವು ಸಿಮ್ಮನ್ನು ಹೈ ಫ್ಲೇಮ್ ಇಡಬೇಕು. ನೋಡಿ, ಬೇಗ ಬೇಯುತ್ತೆ. ಒಂದು ಸಲ ಹಾಕಿ 1-2 ನಿಮಿಷದಲ್ಲಿ ನಾವು ಅದನ್ನು ಟರ್ನ್ ಮಾಡಿ ಅಥವಾ ಫ್ಲಿಪ್ ಮಾಡಿಬಿಟ್ಟು ಮತ್ತೆ ಬೇಯಿಸಿದ ಮೇಲೆ ಅದನ್ನು ಈ ಥರ ನೀಟಾಗಿ ಎಣ್ಣೆ ಸೋರಿಸಿ ನಾವು ತೆಗಿಬೇಕು. ಈ ಥರ ಮನೆಯಲ್ಲೇ ನಾವು ಸೇವನ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ, ಡೈರೆಕ್ಟ್ ಕಾಫಿ ಜೊತೆನಾದರೂ ಕನ್ಸ್ಯೂಮ್ ಮಾಡ್ಬೋದು ಅಥವಾ ಎಲ್ಲ ಸ್ನ್ಯಾಕ್ಸ್ಗಳ ಜೊತೆ ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ಮಾರ್ನಿಂಗ್ ತಿಂಡಿನಲ್ಲಿ ಉಪ್ಮಾ, ಬಿಸಿಬೇಳೆ ಬಾತು, ಪೊಂಗಲ್ಲು ಈ ಥರ ಎಲ್ಲ ಮಾಡಿದಾಗ ಅದಕ್ಕೆ ನಾವು ಇದನ್ನು ನೆಂಚ್ಕೊಳ್ಳೋಕೆ ಕೂಡ ಉಪಯೋಗಿಸ್ಕೋಬೋದು. ಅದಲ್ಲದೆ ನಾವೇ ಮನೇಲಿ ಮಾಡುವಂಥ ಬೇಲ್ ಪಾನಿಪುರಿಗೂ ಸಹ ಇದನ್ನು ಉಪಯೋಗಿಸ್ಕೋಬೋದು. ಬ್ಯಾಂಗ್ಳೂರಿನ ಈ ಚುಮು ಚುಮು ಚಳಿಗೆ ಬಿಸಿ ಬಿಸಿಯಾದ ಕಾಫಿ ಜೊತೆ ಈ ಗರಿಗರಿಯಾದ ಸೇವ್ ತುಂಬ ಆಪ್ಯಾಯಮಾನವಾಗಿರುತ್ತೆ. ಸೊ ನಾನಂತೂ ಒಂದು ಬಾಕ್ಸಷ್ಟು ಈ ಸೇವನ್ನ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.